ಹಾಯ್ ನಮಸ್ಕಾರ ರೈತ ಬಾಂಧವರಿಗೆ. ಬೈಕ್ ಟ್ರಾಲಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, 4 ಅಡಿ ಅಗಲ 5 ಅಡಿ ಉದ್ದ ಬೈಕ್ ಟ್ರಾಲಿ ರೆಡಿಯಾಗಿದೆ. ಬಟನ್ ಸಿಸ್ಟಮ್ ಟೈಮ್ ಕೂಡ ಅಳವಡಿಕೆ ಮಾಡಲಾಗಿದೆ. ನೋಡ್ತಾ ಇರ್ಬೋದು ಟ್ರಾಲಿ ಯಾವ ಥರ ಇದೆ ಅಂತೇಳಿ. ಕಸ್ಟಮರ್ ಕೂಡ ಇಲ್ಲೇ ಬಂದಿದ್ದಾರೆ. ಇಂಡಿಕೇಟರನ್ನು ಅಳವಡಿಸಲಾಗಿದೆ. ನೋಡ್ತಾ ಇರ್ಬೋದು ನೀವು, ಬಟನ್ ಸಿಸ್ಟಮ್ ಮಾಡಿದ. ಇವರು ಕಸ್ಟಮರ್ ಹ್ಯಾಂಡಿಕ್ಯಾಪ್ ಇದ್ದಾರೆ. ಅವ್ರಿಗೆ ಅನುಕೂಲ ಸಲುವಾಗಿ ಈ ಗಾಡಿಯನ್ನು ಮಾಡಿಸಿದ್ದಾರೆ. ಕಸ್ಟಮರ್ ಇಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನೀಲಪ್ಪ ರೀ. ನೀಲಪ್ಪ ಸರ್. ಯಾವ ಊರು ಸುರುಳಿಕಲ್, ಹುನಗುಂದ ತಾಲೂಕು, ಬಾಗಲಕೋಟೆ ಡಿಸ್ಟಿಕ್, ಸುರುಳಿಕಲ್ ರೀ. ಹಾಂ ರೀ. ಹೌದು ಸರ್. ನೀವು ಗಾಡಿ ನಮ್ಮ ಕಡೆ ಹಾಕಕ್ಕೆ ಬಂದಿದ್ರಲ್ಲ? ಹಾಂ ರೀ. ಹೆಂಗೆ ಹೇಳಿದ ಹಂಗೆ ಇದೆಯಾ ಸರ್? ಏನು ಚೇಂಜಸ್ ಇದೆ ಸರ್? ಸರ್ ಹಂಗೈತೆ ರೀ. ಟೈರ್ ಗೀರ್ ಏನು ಸರ್? ಎಲ್ಲ ಬರೋಬ್ಬರಿ ಐತ್ರಿ. ಬ್ರೇಕ್ ಸಿಸ್ಟಮ್ ರೀ ಎಲ್ಲ ಬರೋಬ್ಬರಿ ಐತಿ. ಸರ್ ಗಾಡಿ ನೀವು ಎದಕ್ಕಾಗಿ ಮಾಡಿಸಿರೋದು? ಗಾಡಿ ಹೊಲಮನೆ ಕೆಲಸಕ್ಕಾಗಿ ಮಾಡಿಸಿವಿ ಸರ್. ಹೊಲಮನೆ ಕೆಲಸಕ್ಕೆ ಮಾಡಿಸಿ. ಹೌದು ರೀ. ನೀವು ಹ್ಯಾಂಡಿಕ್ಯಾಪ್ ಅದ್ರಲ್ಲ ಸರ್? ಹಾಂ. ನಿಮ್ಗೆ ಹೆಂಗೆ ತಲೆಯಾಗ ಹೆಂಗೆ ಬಂತು ಸರ್? ಇದು ಹ್ಯಾಂಡಿಕ್ಯಾಪ್ ಅದ್ರಿ ನೀವು? ಹಾಂ ಸರ್. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಅಂತೇಳಿ ಸೈಕಲ್ ಮೋಟ್ರ್ ಗೌರ್ಮೆಂಟಿಂದ ಮೊದಲು ಒಂದು 3 ಗಾಲಿ ಬಂದೈತ್ರಿ. ಅದನ್ನು ಹೊಡೆದಿದ್ದೀವಿ. ಆಮೇಲೆ ಇಲ್ಲಿ ಮಾಡ್ತಾರಂತೇಳಿ, ಸುಳಿಬಾಯಿ ಮಾಡ್ತಾರಂತೇಳಿ ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ. ಹಿಂಗಾಗಿ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗಿ ನೋಡ್ಬಾರ್ದು. ಅದು ಭಾಳ ದಿವಸ ಆಗೈತೆ ರೀ. ಹಳೇದು ಗಾಡಿ ಆಗಿತ್ತು ಅದು ಮೊದಲಿಂದ. ಇದನ್ನು ಮಾಡಿಸ್ಕೊಂಡು ಹೋಗಿಂದ ನಮ್ಗೆ ಹೆಂಗಾಗತ್ತೆ ನೋಡ್ಬೇಕಂತ ಮಾಡೀವಿ. ಈಗಂತೂ ಇವತ್ತು ಹೊಂಟಿವ್ರಿ ಸರ್. ಅಲ್ಲ ಸರ್, ಈಗ ನೀವು ಗೇರ್ ಇಲ್ಲಾರ್ದ ಗಾಡಿ ಹೊಡೆದಿರ್ತೀರಿ. ಹೌದ್ರಿ. ಇದು ಗೇರ್ ಗಾಡಿ ಆಗತ್ತಾ? ಟ್ರೈಲಿ ಒಂದ್ ಸೈಡ್ ಜಗತ್ತ ಅಂತ ಕಸ್ಟಮರ್ ಅಂತಿರ್ತಾರ. ನೀವು ಅದಕ್ಕೆ ಹ್ಯಾಂಡಿಕ್ಯಾಪ್ ಇದ್ರಲ್ಲ, ನಿಮ್ಮ ಸಿಸ್ಟಮ್ನಾಗ ನೀವು ಗಾಡಿ ಮಾಡ್ಸಿರಿ. ಅದಕ್ಕೆ ನಿಮ್ಗೆ ಹೆಂಗೆ ಅನುಕೂಲ ಆಗೈತೆ? ಏನು ಜಗ್ಗಲ್ಲ ಸರ್, ಜಗ್ಗಡಂಗಿಲ್ಲ. ನೀವು ಕಲಿಯಾಕ ಒಂದು ತ್ರಾಸ ಆಗಿದೆ? ಒಂದೇ 4-5 ದಿವಸ ಏನಾರ ಒಂದು ಸ್ವಲ್ಪ ತ್ರಾಸ ಅನಿಸ್ಬೋದು ರೀ. ಮುಂದೆ ಬರ್ತಾ ನಮ್ಗೆ ಇದು ಆಗ್ಬೋದು ಅಂತ ನಮ್ಗೆ ಅನ್ಸಕತ್ತೆ ಸರ್. ಒಟ್ಟಾರೆ ನೀವು ಹೇಳ್ದಂಗೆ ಗಾಡಿ ಇದೆಯೋ ಅಥವಾ ಏನು? ಇಲ್ಲ, ಹೇಳ್ದಂಗೆ ಇದೆ ಸರ್. ಹೇಳ್ದಂಗೆ ಇದೆ. ಹಂಗೆ ಚಾಲು ಮಾಡಿ ಟ್ರೈ ಮಾಡಿ. ಗಾಡಿ ನಾವು ಕಸ್ಟಮರು ಮತ್ತು ನಾವು ಬಂದು ಎಲ್ಲರೂ ಒಂದು 5-6 ಮಂದಿ ಟ್ರಯಲ್ ಮಾಡಿ ನೋಡಿದೆವು. ಕಸ್ಟಮರ್ ಅವರ ರಿಲೇಟಿವ್ ಇಲ್ಲೇ ಇದ್ದಾರೆ, ಅವ್ರಿಗೂ ಮಾತನಾಡೋಣ ನಾವು. ಸರ್, ನೀವು ಕಸ್ಟಮರ್ ರಿಲೇಟಿವ್, ನೀವು ಒಬ್ರು ಮೆಕ್ಯಾನಿಕ್ ಅಂತ ಹೇಳ್ತಾ ಇದೀರಿ. ಮತ್ತೆ ಈ ಕಸ್ಟಮರ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್? ನಿಮ್ಗೆ ಭಾಳ ಖುಷಿ ಆಯಿತು. ಹ್ಞೂ ಸರ್. ಮತ್ತು ಅವನ ಕೆಲಸಕ್ಕೆ ಎಲ್ಲ ಅಷ್ಟು ಒಳ್ಳೆ ಆಗ್ತದೆ ಅಂತೇಳಿ ನಮಗೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ನೀವು ಒಬ್ರು ಮೆಕ್ಯಾನಿಕ್ ಸರ್. ಹೌದು. ನೀವು ಮೆಕ್ಯಾನಿಕ್ ಆಗಿ ನಮಗೇನು ಸಲಹೆ ಕೊಡೋಕೆ ಏನು ವಿಚಾರ ಮಾಡ್ತೀರಿ ಸರ್? ಏನು ಒಂದು ಸ್ವಲ್ಪ ನಮಗೇನು ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದು ನಾವು ನಿಮಗೆ ಹೇಳಿದೆವಪ್ಪ ಅಂತಂದ್ರೆ ಅದನ್ನು ನೀವು ಸರಿ ಮಾಡಿ ಕೊಡ್ತಾರೆ ಅಂತೇಳಿ ನಮಗೆ ಗ್ಯಾರಂಟಿ ಆಯಿತು. ಗ್ಯಾರಂಟಿ ಆಯ್ತು ಸರ್. ನಮಗೆ ಹೆಂಗೆ ಅಂಗಲಿಕರಿ ಹೆಂಗೆ ಮತ್ತು ಏನೋ ಸ್ವಲ್ಪ ಹಿಂಗಿಂಗರು ಸರ್ ಅಂತ ಹೇಳಿದ್ಕೂಳೆ ನೀವು ಭಾಳ ಖುಷಿಯಿಂದ ನಮಗೆ ಹೇಳ್ದಂಗೆ ಆಗಿಂದಾಗ 10 ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ತಾರೆ ಅಂತೇಳಿ ನಮ್ಗೆ ಭಾಳ ಖುಷಿ ಆಯಿತು. ಮತ್ತು ನಮ್ಮ ಹುಡುಗರು ಟ್ರೈ ಮಾಡಿ ನೋಡಿದರು, ನಮ್ಮ ಮಳೆಯಾವ. ನಮಗೆ ಏನು ಸರ, ಕಸ್ಟಮರ್ ದೂರಲಿಂತ್ರ ನಮ್ಗೆ ಆನ್ಲೈನ್ ಬುಕ್ಕಿಂಗ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವರಿಗೆ ಭರೋಸೆ ಇಂಪಾರ್ಟೆಂಟ್ ಇರುತ್ತೆ ಸರ್. ಅದಕ್ಕೆ ನಿಮಗೆ ಯಾವ ಥರದ್ದು ನಮ್ಮ ಭರೋಸೆ ಅಂತೇಳಿ? ಭರೋಸೆ ಈಗ ನಮ್ಮ ಅಂಗಲಿಕ ಇದ್ದ ಸಂಬಂಧ ಒಂದು ಸ್ವಲ್ಪ ಬಿಟ್ಟು ನಿಮ್ಮದೆಲ್ಲ ಚಾನಲ್ನಲ್ಲಿ ನೋಡಿ ಒಟ್ಟು ಅವನೊಂದು ಸ್ವಲ್ಪ ಆರ್ಡರ್ ಕೊಟ್ಟು ಬಂದು ನಾವು ನಿಮ್ಮ ಭೇಟಿಯಾದೆವು. ಭೇಟಿಯಾಗಿ ನಾವು ಹೇಳ್ದಂಗೆ ನೀವು ಗಾಡಿ ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀರಿ. ಯಾವುದೂ ಸಹ ಪ್ರಾಬ್ಲಮ್ ಇಲ್ಲ. ಮತ್ತು ಈಗ ಅವ್ರು ಸ್ಟ್ರೈ ಇದೆ ನೋಡಿ, ಇಲ್ಲಿಗೆ ಹಿಂದ್ಗಡೆ ಬರ್ತದೆ ಗಾಡಿ. ಈಗ ಏನು ಪ್ರಾಬ್ಲಮ್ ಇಲ್ಲ. ಅವರೆಲ್ಲ ಹೊಡೆದು ಜಲ್ ಬಿಟ್ಟು ಈಗ ಊರಿಗೆ ಹೋಗೋದು ನಾವು ಇಷ್ಟರಲ್ಲಿ. ನಿಮಗೇನು ಮನಸ್ಸಿಗೆ ಇದಾಗಿ ಸರ್? ಏನೋ ಖುಷಿಯಾಗಿದೆ. ಅಲ್ಲ, ನಿಮ್ಗೆ ಏನಾರ ಡೌಟ್ ಸರ್? ಇಲ್ಲ, ನಮ್ಮ ಡೌಟ್ ಇದ್ದಿದ್ದು ನಮ್ಗೆ ಏನಿದ್ದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಓಕೆ, ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ರಿವರ್ಸ್ ಹೊಡಿ ಸರ್. ರಿವರ್ಸ್ ಸರ್, ಗಾಡಿ ಪರ್ಫೆಕ್ಟ್ ಅಲ್ಲ? ಪರ್ಫೆಕ್ಟ್ ಸರ್. ನಿಮಗೇನಾದ್ರು ಡೌಟ್ ಇದ್ರಾ? ಹೌದಾ? ಓಕೆ, ತುಂಬ ಧನ್ಯವಾದಗಳು ಸರ್.